ಇವತ್ತಿನ ವಿಡಿಯೋದಲ್ಲಿ ನರಸಿಂಹ ಜಯಂತಿಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಯಾವ ಥರ ನರಸಿಂಹಸ್ವಾಮಿ ಅವತಾರ ಹೊಂದಿದ್ದು ಅಂತೇಳಿ. ಇವತ್ತು ಬಂದು ನರಸಿಂಹ ಜಯಂತಿ ಬಂದ್ಬಿಟ್ಟು ವೈಶಾಖ ಮಾಸದ ಶುಕ್ಲ ಪಕ್ಷ ಚತುರ್ದಶಿಯಂದು ಭಗವಾನ್ ಶ್ರೀ ಮಹಾವಿಷ್ಣು ಅವತರಿಸಲಾಗಿರುತ್ತದೆ. ನರಸಿಂಹಸ್ವಾಮಿ ಅವತಾರ ಯಾವ ರೀತಿ ಆಗುತ್ತೆ ಅಂದರೆ, ಹಿರಣ್ಯಕಶಿಪು ಇರ್ತಾನಲ್ವ, ಹಿರಣ್ಯಕಶಿಪು ತನ್ನ ಸಂಹಾರ ನಾಶ ಆಗಬಾರ್ದು ಅಂತೇಳ್ಬಿಟ್ಟು, ತನಗೆ ಸಾವೇ ಬರಬಾರ್ದು ಅಂತೇಳಿ ತಪಸ್ಸನ್ನು ಮಾಡಿರ್ತಾನೆ. ಬ್ರಹ್ಮದೇವನಿಂದ ವರ ಕೂಡ ತಗೊಂಡಿರ್ತಾನೆ. ನರರಿಂದ ಬರಬಾರ್ದು, ಪ್ರಾಣಿ ಪಕ್ಷಿ ಏನರಿಂದನೂ ಬರಬಾರ್ದು ಅಂತೇಳ್ಬಿಟ್ಟು ವರವನ್ನು ತಗೊಂಡಿರ್ತಾನೆ ಹಿರಣ್ಯಕಶಿಪು. ಯಾವ ಥರ ಅಂದರೆ, ನರ ಪ್ರಾಣಿ ಒಳಗೆ ಹೊರಗೆ ಹಗಲು ರಾತ್ರಿ ಅಸ್ತ್ರ ಶಸ್ತ್ರ ಈ ಥರ ಯಾವುದೇ ರೀತಿಯೂ ಕೊಲ್ಲಲು ಸಾಧ್ಯ ಇಲ್ಲ ಅನ್ನೋ ಥರ ವರನ ಬ್ರಹ್ಮನಿಂದ ಪಡೆದಿರ್ತಾನೆ. ಹಿರಣ್ಯಕಶಿಪುವಿನ ಮಗ ಎಲ್ರಿಗೂ ಗೊತ್ತೇ ಇರುತ್ತಲ್ಲ, ಪ್ರಹ್ಲಾದ ಬಂದು ವಿಷ್ಣು ಭಕ್ತ ಆಗಿರ್ತಾನೆ. ವಿಷ್ಣುನ ಭಕ್ತಿಯಿಂದ ಪೂಜಿಸ್ತಾ ಇರ್ತಾನೆ. ಅದು ಹಿರಣ್ಯಕಶಿಪುವಿಗೆ ಇಷ್ಟ ಆಗೋದಿಲ್ಲ. ನಾನೇ ದೇವರು ಅಂತೇಳಿ ಹಿರಣ್ಯಕಶಿಪು ಹೇಳ್ತಾ ಇರ್ತಾನೆ. ಆ ಸಮಯದಲ್ಲಿ ಪ್ರಹ್ಲಾದ ತನ್ನ ಮಗನಿಗೆ ಭಕ್ತ ಅಲ್ವಾ, ಅವನ್ನ ಕೊಲ್ಲಲು ಪ್ರಯತ್ನ ಮಾಡ್ತಾನೆ, ಸಾಯಿಸೋದಕ್ಕೋಸ್ಕರ. ಎಷ್ಟೇ ಯಾವ ಥರ ಎಲ್ಲ ರೀತಿ ಕೊಲ್ಲಲು ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ ಆ ಪ್ರಹ್ಲಾದನ. ಆವಾಗ ನರಸಿಂಹ ಅವತಾರ ಸ್ಟಾರ್ಟ್ ಆಗುತ್ತೆ. ಹಿರಣ್ಯಕಶಿಪುವಿಗೆ ಕೋಪ ಬಂದು ವಿಷ್ಣು ಎಲ್ಲಿದ್ದಾನೆ ಎಂದು ಹಿರಣ್ಯಕಶಿಪು ಕೇಳಿದಾಗ ಮಗನಿಗೆ ಪ್ರಹ್ಲಾದ ಎಲ್ಲೆಲ್ಲಿಯೂ ಇದ್ದಾನೆ ಅಂತೇಳಿ ಪ್ರಹ್ಲಾದ ಹೇಳುತ್ತಾನೆ. ಆವಾಗ ಕೋಪ ಬಂದು ಈ ಕಂಬದಲ್ಲಿದ್ದಾನಾ ಎಂದು ಕೇಳಿದಾಗ ಕಂಬದಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗಿ ಆ ಸಮಯದಲ್ಲಿ ಆ ಹಿರಣ್ಯಕಶಿಪುನನ್ನು ಸಂಹಾರ ಮಾಡ್ತಾನೆ. ಹಿರಣ್ಯಕಶಿಪುನ ಸಂಹಾರ ಮಾಡುವಾಗ ಮುಸ್ಸಂಜೆ ಸಮಯದಲ್ಲಿ ಮನೆಯ ಹೊಸಲಿರುತ್ತಲ್ಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ನರಸಿಂಹಸ್ವಾಮಿ ತನ್ನ ಮಂಡಿಯ ಮೇಲೆ ಇಟ್ಟುಕೊಂಡು ಭೂಮಿಗೂ ತಾಕದಂತೆ ಆಕಾಶದಲ್ಲೂ ತಾಕದಲ್ಲ ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಸಂಹಾರ ಮಾಡ್ತಾನೆ. ಅಸ್ತ್ರನೂ ಉಪಯೋಗಿಸಲ್ಲ, ಶಸ್ತ್ರನೂ ಉಪಯೋಗಿಸಲ್ಲ, ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವಿನ ಸಂಹಾರ ಮುಗಿಸುತ್ತಾನೆ. ಇವೆಲ್ಲರೂ ನೋಡಿರ್ತೀರ ಆ ಮೂವಿಗಳಲ್ಲಿ ಹಿರಣ್ಯಕಶಿಪುನ ಸಾಯಿಸುವ ವಿಡಿಯೋನ. ನರಸಿಂಹಸ್ವಾಮಿನ ಆ ಉಗ್ರ ರೂಪನ ಶಾಂತಗೊಳಿಸಲು ಎಲ್ಲ ದೇವತೆಗಳೆಲ್ಲ ಬಂದು ಬೇಡ್ಕೊತಾರೆ, ಶಾಂತಗೊಳ್ಳು ಅಂತೇಳಿ. ಪ್ರಹ್ಲಾದ ಕೂಡ ಶಾಂತಗೊಳಿಸ್ತಾನೆ ನರಸಿಂಹಸ್ವಾಮಿನ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾವೆಲ್ಲರೂ ಈಗ ನರಸಿಂಹಸ್ವಾಮಿ ಜಯಂತಿ ಇರೋದರಿಂದ ನರಸಿಂಹಸ್ವಾಮಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಪೂಜಾ ವಿಧಾನ ಬಂದ್ಬಿಟ್ಟು ನರಸಿಂಹಸ್ವಾಮಿಗೆ ಪಾನಕ ಕೋಸಂಬರಿ ನೈವೇದ್ಯವಾಗಿ ಇಟ್ಬಿಟ್ಟು ನರಸಿಂಹಸ್ವಾಮಿ ಕಾಲವೆಂಬ ಸ್ತೋತ್ರನ ಪಠಿಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ನರಸಿಂಹಸ್ವಾಮಿಯನ್ನು ಮುಸ್ಸಂಜೆಯ ಸಮಯದಲ್ಲಿ ಸ್ವಾಮಿನ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇವತ್ತು ದೇವ್ರನ್ನ ನರಸಿಂಹಸ್ವಾಮಿನ ಭಯ ಆಂದೋಲನ ನಿವಾರಣೆ ಕೂಡ ಆಗುತ್ತೆ. ನಾವು ಭಕ್ತಿಯಿಂದ ಪೂಜನೆ ಮಾಡೋದ್ರಿಂದ ನರಸಿಂಹಸ್ವಾಮಿನ ಈ ದಿನದಂದು ನರಸಿಂಹಸ್ವಾಮಿ ಭಕ್ತಿಯಿಂದ ಆರಾಧನೆ ಮಾಡುವುದರಿಂದ ಭಕ್ತರಿಗೆ ಕಷ್ಟಗಳೆಲ್ಲ ದೂರವಾಗಿ ಸಕಲ ಐಶ್ವರ್ಯ ಲಭಿಸುತ್ತದೆ ಎಂದು ನಂಬಿಕೆ ಇರೋದರಿಂದ
ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡೋದು ಒಳ್ಳೆಯದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.